ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಟು ಅ ಸಂಡೇ ಇನ್ ಮೈ ಲೈಫ್. ಇವತ್ತು ಭಾನುವಾರ ಆಗಿರೋದ್ರಿಂದ ಕೆಲಸದಲ್ಲಿ ರಜೆ ಇದೆ ನನಗೆ. ಬೆಳಗ್ಗೆ ಎದ್ದು ತಿಂಡಿ ತಿಂದೆ, ನಾನು ಶಾವಿಗೆ ಉಪ್ಪಿಟ್ಟು ಮಾಡಿದರು. ಅದಾದಮೇಲೆ ನೆನ್ನೆ ಎಣ್ಣೆ ಹಾಕ್ಕೊಂಡಿದ್ದೆ ಫುಲ್ಲು. ಸೊ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಹೀಗೆ ಡ್ರೈ ಮಾಡಿಕೊಂಡು ಹೇರ್ ಎಲ್ಲ ಸೆಟ್ ಮಾಡ್ಕೊಂಡು ಬಂದಿದ್ದೀನಿ. ಊಟ ಕೂಡ ಮಾಡಿದೆ. ಈಗ ಮಧ್ಯಾಹ್ನ 2:15 ಅನಿಸುತ್ತೆ ಟೈಮು. ಸೊ ಭೂಮಿ ಏನೋ ಹೇರ್ ಕಟ್ ಮಾಡಿಸ್ಬೇಕಂತ ಹೇಳ್ತಾ ಇದ್ಲು ನನ್ನ ತಂಗಿ. ಸೊ ವಿ ಆರ್ ಥಿಂಕಿಂಗ್ ಆಫ್ ಗೋಯಿಂಗ್ ಔಟ್. ನಾನು ಹೇರ್ ಕಟ್ ಮಾಡಿಸ್ಕೊಳ್ಳೋಣ ಅಂತ ಇದ್ದೀನಿ, ಬಿಕಾಸ್ ಸ್ವಲ್ಪ ಶೇಪ್ಲೆಸ್ ಆಗಿದೆ. ಹೇರ್ ಕಟ್ ಅನ್ನೋದಕ್ಕಿಂತ ಹೇರ್ ಟ್ರಿಮ್ ಮತ್ತು ಸ್ವಲ್ಪ ಶೇಪ್ ಕೊಡ್ಸೋಣ ಅಂತಿದ್ದೀನಿ. ಆ್ಯಂಡ್ ಚೂರ್ ಲಾಂಗ್ ಕೂಡ ಆಯಿತು. ನನಗೆ ಪರ್ಸ್ನಲಿ ನನ್ನ ಮೇಲೆ ಲಾಂಗ್ ಹೇರ್ಸ್ ಅಷ್ಟು ಇಷ್ಟ ಆಗಲ್ಲ. ಲಾಸ್ಟ್ ಹೇರ್ ಕಟ್ ನಾನು ನನ್ನ ಬರ್ಡೇ ಟೈಮಲ್ಲಿ ಮಾಡಿಸಿದ್ದು, ಅಂದರೆ ಡಿಸೆಂಬರಲ್ಲಿ ಟ್ರಿಪ್ಗೆ ಹೋಗೋಕ್ಕಿಂತ ಮುಂಚೆ. ಸೊ ಚೂರು ಬೆಳ್ಕೊಂಡಿದ್ದೆ, ನೋಡೋಣ. ಇನ್ನೂ ಕನ್ಫ್ಯೂಷನಲ್ಲಿದ್ದೀನಿ ನಾನು ಮಾಡಿಸ್ಲಾ ಬೇಡವಾ ಅಂತ. ಈಗ ಬೇಗ ಹೋಗ್ಬಿಟ್ಟು ರೆಡಿ ಆಗಿಬಿಟ್ಟು ಬರೋಣ. ಆಲ್ಮೋಸ್ಟ್ ಟೈಮ್ ಆಗ್ತಾಯಿದೆ. ನಾವು ಏನಾದರೂ ಪಾರ್ಲರ್ಗೆ ಹೋಗಿ ಹಾಗೆ ನಾನು ಸ್ಮಾರ್ಟ್ ಬಜಾರ್ಗೆ ಹೋಗೋಣ ಅಂತಿದ್ದೀನಿ. ನಾನು ಜೀನ್ಸ್ ಪ್ಯಾಂಟ್ ತೊಗೋಬೇಕು. ಸೊ ಲೆಟ್ಸ್ ಸಿ, ಫಸ್ಟು ರೆಡಿ ಆಗಿಬಿಟ್ಟು ಬರ್ತೀನಿ. ಸೊ ಇಬ್ಬರು ರೆಡಿ ಆಗಿದ್ದೀವಿ. ಇವಾಗ ಹೇರ್ ಕಟ್ಟಿಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ದಿಸ್ ಇಸ್ ವಾಟ್ ಮೈ ಹೇರ್ ಇಸ್ ಲುಕಿಂಗ್ ಲೈಕ್. ಮತ್ತು ಅವಳದು ಸ್ವಲ್ಪ ಶೇಪ್ಲೆಸ್ ಆಗಿಬಿಟ್ಟಿದೆ. ಸೊ ಇಬ್ಬರು ಹೇರ್ ಕಟ್ ಮಾಡಿಸ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ನಂದು ಕನ್ಫರ್ಮ್ ಇಲ್ಲ, ಬಟ್ ಅವಳು ಕನ್ಫರ್ಮಾಗಿ ಮಾಡಿಸ್ಕೊತಾಳೆ. ಲೆಟ್ಸ್ ಗೋ. ಸೊ ಹೇರ್ ಕಟ್ ಮಾಡಿಸ್ಕೊಳಕ್ಕಂತ ಬಂದಿದ್ವಲ್ಲ, ಆಂಟಿ ಇಲ್ಲ ಅಂತ ಎಲ್ಲೋ ಹೊರಗೆ ಹೋಗಿದ್ದಾರೆ. ಹಾಫ್ ಆನ್ ಅವರ್ ಆಗುತ್ತೆ ಅಂತ ಹೇಳಿದ್ರು. ಸೊ ನೀವು ನನ್ನ ಹಳೆಯದು ಯಾವುದೋ ಒಂದು ವ್ಲಾಗ್ ನೋಡಿದ್ರೆ ಗೊತ್ತಿರುತ್ತೆ. ಸುಭಾಷ್ ನಗರದಲ್ಲಿ ಒಂದು ಮನೆ ಇದೆ, ಇಲ್ಲಿ ಆ ಆಂಟಿ ಪಾರ್ಲರ್ ಇಟ್ಕೊಂಡಿದ್ದಾರೆ. ಇಲ್ಲೇ ಮಾಡಿಸೋದು. ತುಂಬ ಟ್ರಿಮ್ ಏನಾದ್ರು ಮಾಡಿಸ್ಬೇಕಂದ್ರೆ ಈ ಆಂಟಿ ಹತ್ರ ಮಾಡಿಸ್ತೀನಿ. ಕಲರಿಂಗ್ ಆ ಥರ ಎಲ್ಲ ಇದ್ದರೆ ಬೇರೆ ಕಡೆ ಮಾಡಿಸ್ತೀನಿ. ಸೊ ನಾನು ಜೀನ್ಸ್ ಪ್ಯಾಂಟ್ ತೊಗೋಬೇಕಂತ ಅಂದ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ. ಆನ್ಲೈನಲ್ಲಿ ಇತ್ತೀಚೆಗೆ ಸ್ಕಿನ್ನಿ ಜೀನ್ಸ್ ಮಾಡೋದೇ ಬಿಟ್ಬಿಟ್ಟಿದ್ದಾರೆ. ಎಲ್ಲ ಲೈಕ್ ಲೂಸ್ ಫಿಟ್ ಜೀನ್ಸ್ ಅಥವಾ ಸ್ಟ್ರೈಟ್ ಫಿಟ್ ಜೀನ್ಸ್ ಇದೆ. ನನಗೆ ಒಂದು ಸ್ಕಿನ್ನಿ ಜೀನ್ಸ್ ಬೇಕಾಗಿತ್ತು. ಅದಕ್ಕೇ ಒಂದು ಸ್ಮಾರ್ಟ್ ಬಜಾರಲ್ಲಿ ಚೆಕ್ ಮಾಡೋಣ ಅಂತಿದ್ವಿ, ಮತ್ತು ಟ್ರೆಂಡ್ಸ್ ಅಥವಾ ವಿಶಾಲ್ ಮಾರ್ಟು, ಈ 3 ಜಾಗದಲ್ಲಿ ನೋಡೋಣ ಅಂತಿದ್ವಿ. DNMX ಅಂತ ಒಂದು ಬ್ರ್ಯಾಂಡ್ ಬರುತ್ತಲ್ಲ, ಅದ್ರದ್ದು ಜೀನ್ಸ್ ಪ್ಯಾಂಟ್ ನನಗೆ ಇಷ್ಟ ಆಗುತ್ತೆ. ಸೊ ಲೆಟ್ಸ್ ಗೋ. ಲಿಟ್ರಲಿ ಎಲ್ಲೂ ನನಗೆ ಸ್ಕಿನ್ನಿ ಜೀನ್ಸ್ ಸಿಗಲಿಲ್ಲ. ಎಲ್ಲ ಕಡೆನೂ ಬ್ಯಾಗಿ ಜೀನ್ಸೇ ಇದೆ ಅಥವಾ ಬೂಟ್ ಕಟ್ ಜೀನ್ಸ್ ಇದೆ. ಸೊ ಸ್ಮಾರ್ಟ್ ಬಜಾರಲ್ಲಿ ಒಂದು ಸಿಕ್ತು ನನಗೆ. ಇದು ನನಗೆ ಬೇಕಾಗಿರೋ ಶೇಡಲ್ಲಿಲ್ಲ, ಬಟ್ ಅಟ್ಲೀಸ್ಟ್ ಇದೊಂದು ಸಿಕ್ತಲ್ಲ ಅನ್ನೋದಕ್ಕಾದರೂ ಖುಷಿ ಇದೆ. ವಿಶಾಲಲ್ಲಿತ್ತು, ಅದು ಟ್ರೆಂಡ್ಸಲ್ಲಿತ್ತು, ಬಟ್ ಇಟ್ ವಾಸ್ 900 ಅಥವಾ $1000 ಇತ್ತು. ಅಷ್ಟೊಂದು ಕೊಡೋಷ್ಟು ಚೆನ್ನಾಗಿರಲಿಲ್ಲ. ಆ್ಯಂಡ್ ಅಷ್ಟು ಕೊಡೋದಿದ್ರೆ ಆನ್ಲೈನಲ್ಲೇ ತೊಗೋಬೋದು. ಸೊ ಅಂದರೆ ಆನ್ಲೈನಲ್ಲಿ ಸಿಗ್ತಿಲ್ಲ ಸ್ಕಿನ್ನಿ ಜೀನ್ಸ್ ಅಂತಲೇ ಬಂದೆ, ಬಟ್ ಸ್ವಲ್ಪ ಹುಡ್ಕಿದ್ರೆ ಆಫರ್ ಇದ್ದಾಗೆಲ್ಲ ತೊಗೋಬೋದು ಅಂತ ಅನ್ನಿಸ್ತು ನನಗೆ. ಸೊ ಇದನ್ನು ಇವಾಗ ಟ್ರೈ ಮಾಡಿ ನೋಡ್ತೀನಿ. ಇದೇನಾದರೂ ನನಗೆ ಫಿಟ್ ಆದರೆ, ನನ್ನ ಸೈಜಲ್ಲೇ ಇದೆ ಇದು. ಸೊ ಅಕಸ್ಮಾತ್ ಏನಾದರೂ ನನಗೆ ಫಿಟ್ ಆದರೆ ಐ ಟೇಕ್ ದಿಸ್ ಆ್ಯಂಡ್ ಗೋ. ಇದೊಂದು ಕುರ್ತಾ ನನಗೆ ಇಷ್ಟ ಆಯಿತು. ಆಫರಲ್ಲಿ 400 ರೂಪೀಸ್ಗೇನೋ ಇತ್ತು, ಆ್ಯಂಡ್ ಪಾಕೆಟ್ಸ್ ಕೂಡ ಇತ್ತು ಅಂತ ತೊಗೊಂಡೆ. ಇದು ಶಾರ್ಟ್ ಕುರ್ತಾ 250 ರೂಪೀಸ್ಗಿತ್ತು. ಇದು ವರ್ತ್ ಅಂತ ಅನಿಸ್ತು, ಇದು ತೊಗೊಂಡೆ. ಆಮೇಲೆ ನಾವು ಬಾಯಾರಿಕೆ ಆಗ್ತಾಯಿತ್ತು ತುಂಬ ಅಂತ ಜ್ಯೂಸ್ ಕುಡಿಯೋಕ್ಕಂತ ಬಂದ್ವಿ. ಭೂಮಿ ನಂದಿನಿ ಜ್ಯೂಸ್ ಏನೋ ತೊಗೊಂಡು, ನಾನು ಸಪೋಟ ಜ್ಯೂಸ್ ತೊಗೊಂಡೆ. ನನಗೆ ಎಲ್ಲೂ ಜೀನ್ಸ್ ಪ್ಯಾಂಟ್ ಸಿಗಲಿಲ್ಲ. ನಂಗೆ ಬೇಕಾಗಿದ್ದ ಥರ ಎಲ್ಲೂ ಇರಲಿಲ್ಲ. ನಂಗೆ ಏನೂ ಇಷ್ಟ ಆಗಲಿಲ್ಲ. ನೀವು ನೋಡಿದರೆ ಸ್ಮಾರ್ಟ್ ಬಜಾರಲ್ಲಿ ಒಂದು ಲಾಂಗ್ ಕುರ್ತಾ ಮತ್ತು ಒಂದು ಶಾರ್ಟ್ ಕುರ್ತಾ ತೊಗೊಂಡೆ ಅಷ್ಟೇ. ಹೇರ್ ಕಟ್ ಮಾಡಿಸ್ಬೇಕಂತಿದ್ವಲ್ಲ, ಆಂಟಿ ಬಂದಿದ್ದಾರೆ. ಸೊ ಮೇಲೆ ಹೋಗೋಣ, ಹೇರ್ ಕಟ್ ಮಾಡಿಸ್ಕೊಂಡು ಆಮೇಲೆ ಏನು ಮಾಡಬೇಕು ನೋಡ್ತೀನಿ. ಫಸ್ಟ್ ಹೇರ್ ಕಟ್ ಮಾಡ್ಸೋಕೆ ಹೋಗೋಣ ಬನ್ನಿ. ದಿಸ್ ಈಸ್ ವಾಟ್ ಮೈ ಹೇರ್ ಕಟ್ ಈಸ್ ಲುಕಿಂಗ್ ಲೈಕ್. ನೀವು ನೋಡ್ಬೋದು, ಇದು ಲೇಯರ್ಸ್ ಎಷ್ಟು ಚೆನ್ನಾಗಿ ಕೂತಿದೆ. ನಂಗೆ ಅದಕ್ಕೆ ಲೇಯರ್ ಕಟ್ ಇಷ್ಟ ಆಗೋದು. ಕೆಳಗಡೆ ನೋಡ್ಬೋದು ನೀವು, ಮತ್ತು ಇಲ್ಲೂ ಕೂಡ ನಾನು ಫ್ರಂಟ್ ಲೇಯರ್ಸ್ ಮಾಡಿಸ್ತೀನಿ, ಮತ್ತು ಕೆಳಗಡೆ ಕೂಡ ಲೇಯರ್ಸ್ ಯಾವಾಗಲೂ ಚಿನ್ಗಿಂತ ಸ್ವಲ್ಪ ಕೆಳಗಡೆ ಸ್ಟಾರ್ಟ್ ಆಗೋ ಥರ ಮಾಡಿಸ್ತೀನಿ. ಆ್ಯಂಡ್ ಭೂಮಿನೂ ಅಷ್ಟೇ ಲೇಯರ್ ಕಟ್ ಮಾಡಿಸಿರೋದು. ದಿಸ್ ಈಸ್ ವಾಟ್ ಹರ್ ಹೇರ್ ಕಟ್ ಈಸ್ ಲುಕಿಂಗ್ ಲೈಕ್. ಇಬ್ಬರು ಇವಾಗ ಗೋಲ್ಗಪ್ಪ ತಿನ್ನಕ್ಕಂತ ಹೋಗ್ತಾ ಇದ್ದೀವಿ. ರಿಲಯನ್ಸ್ ಮಾರ್ಟ್ ಇದೆಯಲ್ಲ, ಅದ್ರ ಮುಂದ್ಗಡೆ. ಸೊ ಲೆಟ್ಸ್ ಗೋ.
ಇವಾಗ. ಹೌದು ಗಾಯ್ಸ್, ಕೃತಿಕಾ ಇಷ್ಟೊತ್ತಿಂದ ಇರಲಿಲ್ಲ. ಕೃತಿಕಾ ಬಂದಿದ್ದಾಳೆ ಆ್ಯಂಡ್ ಕಿಡ್ಡಿ ಕೂಡ ಬಂದಿದ್ದಾಳೆ. ನಮ್ಮ ಅಜ್ಜಿ ಮನೇಲಿದ್ದೀವಿ ನಾವು. ಓಕೆ, ವರ್ಷ ಅವ್ರು ಕೂಡ ಬರ್ತಾರಂತೆ. ಸೊ ನಾ ಹೇರ್ ಕಟ್ ಮಾಡಿಸ್ಕೊಂಡು ಡೈರೆಕ್ಟ್ ಇಲ್ಲಿಗೆ ಬಂದೆ. ದಟ್ಸ್ ಮೈ ಮಾಮ್. ಸೊ ಇಲ್ಲೇ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದೀವಿ ಮಾತಾಡ್ಕೊಂಡು. ಸ್ವಲ್ಪನೂ ತಿನ್ನಲ್ಲ ಅವಳು. ಫಸ್ಟ್ ಗೈಸ್, ಯಾಕೆ ನಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ನೀವು ತಿಂತಾನೆ ಇರಿ ಅಂತ ಕಮೆಂಟ್ ಆಗ್ತಿಲ್ಲ. ನಾವು ಬೇರೆ ಕೆಲಸ ಕೆಲಸನೂ ಮಾಡ್ತೀವಿ ಗೈಸ್, ಆದ್ರೆ ತಿನ್ಬೇಕಾದ್ರೆ ಮಾತ್ರ ವಿಡಿಯೋ ಮಾಡ್ತೀವಿ ಅಷ್ಟೇ. ಬಿರಿಯಾನಿ ಮಾಡ್ತಾ ಇದ್ದಾರೆ. ಬಿರಿಯಾನಿ ಮಾಡಿದ್ದಾರೆ ನಮ್ಮ ಮನೇಲಿ, ಅದಕ್ಕೇನೇನೆ ಏನದು ನಾವು ತಿಂತಾ ಇದೀವಿ ಇವಾಗ. ಹಾಯ್ ಗಾಯ್ಸ್, ವರ್ಷ ಅವ್ರು ಬಂದಿದ್ದಾರೆ. ಸೊ ಊಟ ಮಾಡಿಕೊಂಡು ಈಗ ಮನೆಗೆ ಬಂದ್ವಿ, ನಾನು ಮತ್ತು ಭೂಮಿ. ದಟ್ಸ್ ಇಟ್ ಫಾರ್ ದಿಸ್ ವ್ಲಾಗ್. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.